ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ನಲ್ಲಿ ಯಾರೆಲ್ಲ ಅಡ್ಮಿಷನ್ ತೊಗೊಂಡಿರಿ C25 ಸಿಲೆಬಸ್ ಹೊಸ ಸಿಲೆಬಸ್ನಲ್ಲಿ ಅವರಿಗೆ ಹಾಲ್ ಟಿಕೆಟ್ ಬಗ್ಗೆ ಮಾಹಿತಿ ಮತ್ತು ಥಿಯರಿ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಬಗ್ಗೆ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿಯ ಅಪ್ಡೇಟ್ಸ್ಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಕೆಲವು ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡ್ತಿದ್ರು, ಮೇಡಮ್ ನಮಗೆ ಇನ್ನೂ ತನಕ ಹಾಲ್ ಟಿಕೆಟ್ ಸಿಕ್ಕಿಲ್ಲ ಅಂತಂತ ಹೇಳಿ. ಸೊ ನಿಮಗೆ ಹೇಳಬೇಕಂದ್ರೆ ಸಮ್ ಆಫ್ ದಿ ಕಾಲೇಜಸ್ನಲ್ಲಿ ಹಾಲ್ ಟಿಕೆಟ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ. ಕೆಲವೊಂದು ಕಾಲೇಜ್ನಲ್ಲಿ ಇನ್ನೂ ತನಕ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಮೋಸ್ಟ್ಲಿ ಆನ್ ಮಂಡೇ ಈವ್ನಿಂಗ್ ತನಕ ನಿಮಗೆ ಹಾಲ್ ಟಿಕೆಟ್ ಆಲ್ಮೋಸ್ಟ್ ಎಲ್ರಿಗೂ ಸಿಗುತ್ತೆ. ನೆಕ್ಸ್ಟ್ ಥಿಯರಿ ಎಕ್ಸಾಮ್ ಟೈಮ್ ಟೇಬಲ್ ಬಗ್ಗೆ ನೀವು ಕೇಳ್ತಿದ್ರೆ, ಅದಕ್ಕಿಂತ ಮುಂಚೆ ನಿಮಗೆ ಹೇಳಬೇಕಂದ್ರೆ ಲ್ಯಾಬ್ ಎಕ್ಸಾಮದ್ದು ಟೈಮ್ ಟೇಬಲ್ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿನೇ ಕೊಡ್ತಾರೆ. ಲ್ಯಾಬ್ ಎಕ್ಸಾಮ್ ಟೈಮ್ ಟೇಬಲ್ ಸೊ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಶೇರ್ ಮಾಡ್ತಾರೆ. ಅದು ಕಾಮನ್ ಆಗಿ ಬೇರೆ ಬೇರೆ ಬ್ರಾಂಚ್ದವ್ರದ್ದು ಸೇಮ್ ಇರೋಂಗಿಲ್ಲ. ಸೊ ನಿಮ್ಮ ಡಿಪಾರ್ಟ್ಮೆಂಟ್ಲೇ ನಿಮಗೆ ಲ್ಯಾಬ್ ಎಕ್ಸಾಮ್ ಟೈಮ್ ಟೇಬಲ್ ಕೊಡ್ತಾರೆ. ಬಟ್ ಥಿಯರಿ ಎಕ್ಸಾಮ್ ಮಾತ್ರ ನಿಮಗೆ ಕಾಮನ್ ಆಗಿರ್ತೈತಿ. ಥಿಯರಿ ಎಕ್ಸಾಮ್ ಟೈಮ್ ಟೇಬಲ್ ಇಲ್ಲಿ ಪಬ್ಲಿಷ್ ಮಾಡಿದಾರ. ಎಲ್ಲ ಬ್ರಾಂಚ್ದವ್ರಿಗೂ ನೀವು ನೋಡ್ಕೋಬಹುದು. ಇದು DT ವೆಬ್ಸೈಟ್ನಲ್ಲಿ ಪಬ್ಲಿಷ್ ಮಾಡಿದ್ದಿದೆ. ನಾನು ನಿಮಗೆ ಬೇಕಂದ್ರೆ ಲಿಂಕ್ ಆಮೇಲೆ ಶೇರ್ ಮಾಡ್ತೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ. ಸೊ ಈ ಸರ್ಕ್ಯುಲರ್ ಡೇಟೆಡ್ 21/11/2025 ಪ್ರಕಾರ ಸೊ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಕೊಟ್ಟಿದ್ದಾರ, ಪಬ್ಲಿಷ್ ಮಾಡಿದಾರ, ಚೆಕ್ ಮಾಡಿಕೊಡ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಓನ್ಲಿ ಫಾರ್ C25 ಸಿಲೆಬಸ್, ಅಂದರೆ ಹೊಸದಾಗಿ ಅಡ್ಮಿಷನ್ ತೊಗೊಂಡವ್ರಲ್ಲ ಫಸ್ಟ್ ಇಯರ್. ಸೊ ಎಲ್ಲ ಬ್ರಾಂಚ್ನವ್ರಿಗೂ ಯಾವಾಗ ಎಕ್ಸಾಮ್ ಇದೆ ಅಂಥೇಳಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸಪೋಸ್ ಈ ಟೇಬಲ್ನಲ್ಲಿ ನೀವು ಅಬ್ಸರ್ವ್ ಮಾಡಿಕೊಡ್ರಿ, ಸೇಮ್ ಡೇ ಸೇಮ್ ಟೈಮ್ಗೆ ಎರಡು ಸಬ್ಜೆಕ್ಟ್ ಯಾವುದಾದ್ರೂ ಇದ್ದರೆ, ಅಂದರೆ ಕ್ಲ್ಯಾಶ್ ಆಗ್ತಾ ಇದ್ದರೆ ನೀವು ಇಮಿಡಿಯೇಟ್ಲಿ ನಿಮ್ಮ HOD ಗೆ ಹೋಗಿ ಇನ್ಫಾರ್ಮ್ ಮಾಡಿರಿ. ಅವರು ಆ್ಯಕ್ಷನ್ ತೊಗೊತಾರೆ ಅದ್ರ ಮೇಲೆ. ಓಕೆ, ಸೊ ಇದು ಬೇಗನೆ ನೀವು ಮಾಡಬೇಕು. ಚೆಕ್ ಮಾಡಿಕೊಡ್ರಿ. ಈ ಟೇಬಲ್ನಲ್ಲಿ ಎಲ್ಲ ಬ್ರಾಂಚದನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ನಿಮಗೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಕೋರ್ಸ್ ನೇಮ್ ಅಂತಂತಿದೆ ನೋಡ್ರಿ, ಅದು ಸಬ್ಜೆಕ್ಟ್ ಪ್ರೋಗ್ರಾಮ್ ಅಂದರೆ ನಿಮ್ಮದು ಬ್ರಾಂಚ್, ಮತ್ತು ಯಾವ ಡೇಟಿಗೆ ಯಾವ ಟೈಮಿಗೆ ಎಕ್ಸಾಮ್ ಇದೆ ಅಂಥೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಎಲಿಮೆಂಟ್ಸ್ ಆಫ್ ಏರೋನಾಟಿಕ್ಸ್ ಆ ಸಬ್ಜೆಕ್ಟ್ದು ಯಾವ ಬ್ರಾಂಚ್ ಅಂದರೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಬ್ರಾಂಚ್ದವ್ರಿಗೆ ಎಕ್ಸಾಮ್ ಯಾವಾಗ ಇರುತ್ತೆ ಅಂದರೆ ಆನ್ 16 ಡಿಸೆಂಬರ್ ಇನ್ ದ ಆಫ್ಟರ್ನೂನ್ 2 to 5 PM. ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಅಂತಿದೆ ನೋಡ್ರಿ, ಸಿವಿಲ್ ಬ್ರಾಂಚ್ ಮತ್ತು ಇದು ಇನ್ನೊಂದು ಬ್ರಾಂಚ್ ಯಾವುದೋ ಅಂದರೆ PH ಸಿವಿಲ್ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್. ಸೊ ಇವೆರಡು ಬ್ರಾಂಚ್ನವ್ರಿಗೆ ಇದು ಕಾಮನ್ ಸಬ್ಜೆಕ್ಟ್ ಕನ್ಸ್ಟ್ರಕ್ಷನ್ ಮಟೀರಿಯಲ್. ಇಲ್ಲಿ ಕೋಡ್ ಚೆಕ್ ಮಾಡ್ಕೊಂಡು ನೀವು 25C11I ಅಂತಿದೆಯಲ್ಲ. ಸೊ ಇದು ಯಾವಾಗಿರುತ್ತೆ ಅಂದರೆ 16th ಡಿಸೆಂಬರ್ 2025 ಆಫ್ಟರ್ನೂನ್ 2 PM to 5 PM ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನೆಕ್ಸ್ಟ್ CP ಅವ್ರದ್ದು ಇದೆ ನೋಡಿರಿ, CK ಕನ್ನಡ, CP ಇಂಗ್ಲೀಷ್. ಸೊ ಇವ್ರದ್ದು ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಸ್ದು ಡೇಟ್ ಆ್ಯಂಡ್ ಟೈಮ್ ಮೆನ್ಷನ್ ಮಾಡಿದ್ದಾರೆ. ಕೋಡ್ ಚೆಕ್ ಮಾಡಿಕೊಂಡು ನೋಡ್ಕೊಡಿಲಿ. ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಹೇಳಬೇಕಂದ್ರೆ ಒಂದು ಸಬ್ಜೆಕ್ಟ್ ಇದೆ ಯಾವುದಂದರೆ ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್. ಸೊ ಈ ಕೋಡ್ ಭಾಳ ಬ್ರಾಂಚ್ ಇದೆ, ಎಸ್ಪೆಷಲಿ CS ಬ್ರಾಂಚ್ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ದವ್ರಿಗೆ, ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ದವ್ರಿಗೆ, ಅದ್ರ ಜೊತೆಗೆ ಬೇರೆ ಬೇರೆ ಬ್ರಾಂಚ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AL ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್. ಸೊ ಇವರೆಲ್ಲ ಬ್ರಾಂಚಿಗೂ ಇದು ಕಾಮನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸೊ ಇದು ಒಂದೇ ಕಡೆ ಕೊಟ್ಟಿದ್ದಾರೆ ಅವರು. ಸೊ ಇದು ಯಾವಾಗಿರುತ್ತೆ ಅಂದರೆ ಆನ್ 16th ಡಿಸೆಂಬರ್ 2025 ಆಫ್ಟರ್ನೂನ್ 2 to 5 PM ನೋಟ್ ಮಾಡಿಕೊಡಿದ್ದೇನೆ. ಓಕೆ, ಸೊ ಅದೇ ರೀತಿ ಬೇರೆ ಬೇರೆ ಬ್ರಾಂಚ್ದವ್ರಿಗೆ ಬೇರೆ ಬೇರೆ ಸಬ್ಜೆಕ್ಟ್ ಯಾವಾಗಿದೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದೆರಡು ನಾನು ನಿಮಗೆ ಹೇಳಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಯಾವುದಂದರೆ ಕನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಇದು ಭಾಳ ಬ್ರಾಂಚಿಗಿದೆ ನೋಡ್ರಿ, ಯಾವುದಂದರೆ ಕನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 25ME11I. ಸೊ ಇವೆಲ್ಲ ಬ್ರಾಂಚಿಗೂ ಬರ್ತೈತಿ, ಇದು ಮೆಕ್ಯಾನಿಕಲ್ ಬ್ರಾಂಚ್ ಮತ್ತು ಬೇರೆ ಬ್ರಾಂಚಿಗೂ ಬರ್ತೈತಿ. ಕಾಮನ್ ಆಗಿ ಇದು ಆನ್ 16th ಡಿಸೆಂಬರ್ ಆಫ್ಟರ್ನೂನ್ ಇರ್ತೈತಿ. ನೆಕ್ಸ್ಟ್ ಮ್ಯಾಥ್ಸ್, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ನೀವು ಬೇರೆ ಬ್ರಾಂಚ್ದವರು ಚೆಕ್ ಮಾಡಿಕೊಡಿ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇದು ಕಾಮನ್ ಫಾರ್ ಆಲ್ ಇಂಜಿನಿಯರಿಂಗ್ ಬ್ರಾಂಚ್ ಸ್ಟೂಡೆಂಟ್ಸ್. ಸೊ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಕೋಡ್ ಚೆಕ್ ಮಾಡಿಕೊಡ್ರಿ. ಸೊ ಇವೆಲ್ಲ ಬ್ರಾಂಚ್ ಆಲ್ ENC ಇರ್ಬೋದು, CS ಇರ್ಬೋದು, ಮತ್ತು ಸಿವಿಲ್ ಇರ್ಬೋದು, ಎಲ್ಲ ಬ್ರಾಂಚಿಗೂ ಕಾಮನ್ ಆಗಿ ಇಟ್ ವಿಲ್ ಬಿ ಆನ್ 13th ಡಿಸೆಂಬರ್ 2025
ಇನ್ ದ ಆಫ್ಟರ್ನೂನ್ 2 to 5 ಇದು ನೋಟ್ ಮಾಡ್ಕೊಡ್ರಿ. ಸೊ ಅದೇ ರೀತಿ ಸಾಕಷ್ಟು ಬ್ರಾಂಚಸ್ ಅದಾವ C25 ಸಿಲೆಬಸ್ನಲ್ಲಿ ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡವ್ರಿಗೆ ಎಲ್ಲ ಬ್ರಾಂಚ್ದವ್ರಿಗೆ ಸಬ್ಜೆಕ್ಟ್ ಕೋಡ್, ಸಬ್ಜೆಕ್ಟ್ ನೇಮ್ ಮತ್ತು ಬ್ರಾಂಚ್ ನೇಮ್ ಎಲ್ಲನೂ ಕೊಟ್ಟಿದ್ದಾರೆ. ಆಮೇಲೆ ಡೇಟ್ ಆ್ಯಂಡ್ ಟೈಮ್ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಸ್ಲೋಲಿ ನಾನು ನಿಮಗೆ ತೋರಿಸ್ತೀನಿ. ಇರದೇ ಹೋದರೆ ಇದ್ರದ್ದು ಫೈಲ್ ಲಿಂಕ್ ನಾನು ಶೇರ್ ಮಾಡ್ತೀನಿ ವಿಡಿಯೋ ಡಿಸ್ಕ್ರಿಪ್ಷನ್ದಲ್ಲಿ, ನೀವು ಒಂದ್ಸಲ ಚೆಕ್ ಮಾಡಿಕೊಡ್ರಿ. ಓಕೆ, ಜಸ್ಟ್ ನೋಡ್ಕೊಡ್ರಿ. ಸ್ಲೋಲಿ ತೋರಿಸ್ತಾ ಇದೆ ನಿಮಗೆ. ಇದು ಓನ್ಲಿ ಫಾರ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್. C25 ಸಿಲೆಬಸ್ ಆಲ್ ಬ್ರಾಂಚ್, ಎಲ್ಲ ಬ್ರಾಂಚ್ದವ್ರಿಗೆ ಟೈಮ್ ಟೇಬಲ್ ಕೊಟ್ಟಿದ್ದಾರೆ. ಸಪೋಸ್ ಏನಾದರೂ ಕ್ಲಾಶಸ್ ಇದ್ದರೆ ನೀವು ಇಮಿಡಿಯೇಟ್ಲಿ ನಿಮ್ಮ HODಗೆ ಹೋಗಿ ಮಾಹಿತಿಯನ್ನು ಕೊಡಬೇಕು. ಅವರು ಏನು ನೆಕ್ಸ್ಟ್ ಆ್ಯಕ್ಷನ್ ತೊಗೋಬೇಕಲ್ಲ, ಚೇಂಜ್ ಮಾಡಬೇಕಲ್ಲ, ಅದನ್ನು ಮಾಡ್ತಾರೆ. ಸೊ ಈ ಮಾಹಿತಿ ನಿಮಗೆ ಭಾಳ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.